टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅವರ ಮೃತದೇಹವನ್ನ ಶಿವಮೊಗ್ಗಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರನ್ನ ತಲುಪಿದೆ ಈಗ ಮೃತದೇಹ. ಬೆಗಿ ಪೊಲೀಸ್ ಭದ್ರತೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅಲ್ಲಲ್ಲಿ ಅವರ ಆಪ್ತರು, ಸ್ನೇಹಿತರು, ಜೊತೆಗೆ ಗಣ್ಯರು ಬಂದು ಪಾರ್ಥಿವಕ್ಕೆ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಲುಪಿತು ಮೃತದೇಹ. ತುಮಕೂರಿನ ಶಾಸಕ ಜ್ಯೋತಿ ಗಣೇಶ್ ಅಂತಿಮ ನಮನವನ್ನ ಸಲ್ಲಿಸಿದರು. ದರ್ಶನವನ್ನ ಪಡ್ಕೊಂಡಿದ್ದಾರೆ ಶಾಸಕರು. ಜ್ಯೋತಿ ಗಣೇಶ್ರಿಂದ ಅಂತಿಮ ನಮನ. ಮಂಜುನಾಥ್ ರಾವ್ಗೆ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿ ಮಂಜುನಾಥ್ ಪತ್ನಿ ಪಲ್ಲವಿಗೆ ಸಾಂತ್ವನವನ್ನ ಹೇಳಿದರು ಶಾಸಕ ಜ್ಯೋತಿ ಗಣೇಶ್. ಈಗ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರನ್ನ ತಲುಪಿದೆ ಮಂಜುನಾಥ್ ಪಾರ್ಥಿವ. ಅವರ ಊರು ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಮಂಜುನಾಥ್ ಪತ್ನಿ ಪಲ್ಲವಿ ಮತ್ತು ಪುತ್ರ. ಪತ್ನಿ ಪುತ್ರನ ಕಣ್ಣೆದುರೇ ಪತಿ ಮಂಜುನಾಥ್ರನ್ನ ಗುಂಡ ಹಾರಿಸಿ ಸಾಯಿಸಿಬಿಟ್ರು ಉಗ್ರರು. ನನ್ನನ್ನು ಕೊಂದು ಬಿಡಿ ಅಂತ ಕೇಳಿದ್ರಂತೆ ಪತ್ನಿ ಪಲ್ಲವಿ. ನಿಮ್ಮನ್ ಕೊಲ್ಲಲ್ಲ, ಹೋಗ ಮೋದಿಗೆ ಹೇಳಿ ಅಂತ ಕ್ರೌರ್ಯ ಮೆರೆದಿದ್ದಾರೆ ಉಗ್ರರು. ರಜಾ ಇದೆ, ಮಗನ ಎಕ್ಸಾಮ್ ಮುಗಿದಿದೆ ಅಂತ ಹೇಳಿ ಕಾಶ್ಮೀರ ಪ್ರವಾಸದ ಕನಸು ಕಂಡು ಹೋದವರಿಗೆ ಆದದ್ದು ಆಘಾತ. ಖುಷಿ ಖುಷಿಯಾಗಿ ಕಾಶ್ಮೀರದ ನೆನಪಿನೊಂದಿಗೆ ವಾಪಸ್ಸಾಗಬೇಕಿತ್ತು. ಆದರೆ ಪತಿಯ ಪಾರ್ಥಿವದೊಂದಿಗೆ ವಾಪಸ್ಸಾಗ್ತಿದ್ದಾರೆ. ಶಿವಮೊಗ್ಗದ ನಿವಾಸದ ಬಳಿ, ಮಂಜುನಾಥ್ ನಿವಾಸದ ಬಳಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲಿನ ಸಂಪೂರ್ಣ ಚಿತ್ರಣವನ್ನು ನಮ್ಮ ಶಿವಮೊಗ್ಗದ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಮೂಲಕ ನೀಡಿದ್ದಾರೆ. ನೋಡೋಣ ಬನ್ನಿ. ಮೊನ್ನೆ ಭಯೋತ್ಪಾದಕರ ದಾಳಿಗೆ ಬಲಿಯಾದ ಶಿವಮೊಗ್ಗದ ಮಂಜುನಾಥ್ ಅವರ ಪಾರ್ಥಿವ ಶರೀರ ಇನ್ನು ಕೆಲವೇ ಗಂಟೆಗಳಲ್ಲಿ ಶಿವಮೊಗ್ಗ ಬರಲಿದೆ. ಈಗ ನಾವು ಶಿವಮೊಗ್ಗದ ವಿಜಯನಗರದಲ್ಲಿದ್ದೇವೆ. ಈ ವಿಜಯನಗರದಲ್ಲಿ ಅವ್ರ ನಿವಾಸ ಇದೆ. ಆ ನಿವಾಸದ ಬಳಿ ನೋಡ್ಬೋದು ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ. ನಿನ್ನೆ ರಾತ್ರಿಯಿಂದ ಕೂಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಏನಿದೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಮಂಜುನಾಥ್ ಮೃತ ಏನು ಪಾರ್ಥಿವ ಶರೀರ ಇದೆ, ಇಲ್ಲಿ ಬಂದ ನಂತರ ಎಲ್ಲ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅಂದರೆ ಮೊದಲು ಆರಂಭದಲ್ಲಿ ಕೂಡ ಪಾರ್ಥಿವ ಶರೀರ ಬಂದ ನಂತರ ಮನೆ ಒಳಗಡೆ ಏನು ಬ್ರಾಹ್ಮಣ ಸಮಾಜದಂತೆ ಏನಿದೆ ವಿಧಿವಿಧಾನಗಳಿವೆ, ಮನೆಯಲ್ಲಿ ಪೂಜೆಗಳಾಗತ್ತೆ, ವಿಧಿವಿಧಾನಗಳಾಗುತ್ತವೆ. ಅದರ ನಂತರ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಜನರು ಇಲ್ಲಿ ಸೇರುವಂಥ ಸಾಧ್ಯತೆ ಇದೆ. ಈಗಿನಲ್ಲಿ ಕೂಡ ಪೊಲೀಸರು ಎಲ್ಲ ಮುಂಜಾಗ್ರತೆಯನ್ನು ವಹಿಸೋದು ನಮಗೆ ಕಂಡು ಬರ್ತಾ ಇದೆ. ಸಹಜವಾಗಿ ಕೂಡ ಭಯೋತ್ಪಾದನೆ ದಾಳಿ ಆದ ನಂತರ ಏನು ಮೃತ ಮಂಜುನಾಥ್ ಕುಟುಂಬದಲ್ಲಿ ದುಃಖ ಮಡಗಿಟ್ಟಿತ್ತು, ಆಕ್ರಂದನ ಮುಗಿಲ್ಮಿಟ್ಟಿತ್ತು. ಇವತ್ತು ಕೂಡ ನೋಡ್ಬೋದು ಅಂದರೆ ಸಂಬಂಧಿಕರು ಬೆಳಗ್ಗೆ ಮನೆ ಬರ್ತಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಸಹಜವಾಗಿ ಕೂಡ ಅಂದರೆ ಏನು ಕಾಶ್ಮೀರದ ಪ್ರವಾಸಕ್ಕೆ ಪತ್ನಿ ಮತ್ತು ಮಗನ ಜೊತೆ ತೆರಳಿದಂಥ ಮಂಜುನಾಥ್ ಅವರು ವಾಪಸ್ಸು ಜೀವಂತ ಬರಲಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಒಂದು ರೀತಿಯಿಂದ ಬೇಸರ ಇದೆ. ಮಂಜುನಾಥ್ ಅವರು ಪ್ರವಾಸಕ್ಕೆ ಹೋಗಿದ್ರು, ವಾಪಸ್ ಜೀವಂತ ಬರಲಿಲ್ಲ ಅಂತ ಹೇಳಿ. ಹಾಗಾಗಿ ಇವತ್ತು ಏನು ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆನೂ ಕೂಡ ಜಿಲ್ಲಾಡಳಿತ ಮಾಡಿಕೊಳ್ಳಲಾಗಿದೆ. ಅವರಿರುವಂಥ ಸಂಬಂಧಿಕರು ಕೂಡ ಜೊತೆಗಿದ್ದಾರೆ, ಎಲ್ಲರಿದ್ದಾರೆ. ಸರ್ ಎಷ್ಟು ಗಂಟೆಗೆ ಬರುವಂಥ ಸಾಧ್ಯತೆ ಏನೆಲ್ಲ? We are expecting at around 9 o'clock, sir. We are getting the updates. Most probably 9 ಗಂಟೆ ಹೊತ್ತಿಗೆ 9-9:30 ಬರ್ಬೋದು ಅಂತ ನಿರೀಕ್ಷೆ ಇದೆ. ಅಂದರೆ 9 ಗಂಟೆಗೆ ಬಂದ ನಂತರ ಏನೆಲ್ಲ ಪ್ರಕ್ರಿಯೆಗಳಾಗ್ತವೆ? 9 ಗಂಟೆಗೆ ಬಂದ ನಂತರದಲ್ಲಿ ನಮ್ಮ ಧಾರ್ಮಿಕ ವಿಧಿವಿಧಾನಗಳನ್ನು ನಮ್ಮ ಕುಟುಂಬಸ್ಥರ ಎಲ್ಲ ಸೇರಿಕೊಂಡು ಪುರೋಹಿತರ ಮಾರ್ಗದರ್ಶನದಲ್ಲಿ ನಾವು ನಡೆಸ್ತೀವಿ ಸರ್. ಅದು ಮುಗಿದ ನಂತರ ಸುಮಾರು 1 ಗಂಟೆ ಕಾರ್ಯ ಇರುತ್ತೆ ಮನೆ ಒಳಗಡೆ. ಅದಾದ ನಂತರದಲ್ಲಿ ನಾವು ಇಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದು ನಡೆಯುತ್ತೆ. ಮಂಜುನಾಥ್ ಪಾರ್ಥಿವ ಶರೀರ ಶಿವಮೊಗ್ಗ ನಗರಕ್ಕೆ ಬರುತ್ತೆ. ಫಸ್ಟ್ ಬಂದ ತಕ್ಷಣ ಮನೆ ಒಳಗಡೆ ಪೂಜೆ ಪುನಸ್ಕಾರ ವಿಧಿವಿಧಾನ ಆಗುತ್ತೆ. ಅದರ ನಂತರ ಪಾರ್ಥಿವ ಶರೀರದ ದರ್ಶನ ಸಾರ್ವಜನಿಕವಾಗಿರ್ತದೆ. ಹೇಗಿದೆ ಅಂತ ಪ್ಲ್ಯಾನ್ಗಳು? ಅದೇ ರೀತಿ ಅವ್ರು ಬಂದ ನಂತರ ಸುಮಾರು 9:30 ಅಥವಾ 10 ಗಂಟೆ ಅವ್ರು ಬರೋ ಟೈಮನ್ನು ಅವಲಂಬಿಸಿರುತ್ತೆ. ಅದು ಸುಮಾರು 1 ಗಂಟೆ ಕಾಲ ನಮ್ಮ ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ಅದಕ್ಕೆ ಸಂಬಂಧಪಟ್ಟವರು ಅದನ್ನು ನಿರ್ವಹಣೆ ಮಾಡ್ತಾರೆ. ಮನೆ ಒಳಗಡೆ ಕುಟುಂಬಸ್ಥರು ಎಲ್ಲ ಅಂತಿಮ ನಮನವನ್ನು ಸಲ್ಲಿಸಬೇಕಾಗತ್ತೆ. 2 ದಿನದಿಂದ ಎಲ್ಲರೂ ಕೂಡ ಭಾಳ ಕಾಯ್ತಾ ಇದ್ದಾರೆ, ಭಾಳ ವೇದನೆಯಿಂದ ಕಾತರದಿಂದ ಕಾಯ್ತಾ ಇದ್ದಾರೆ. ಅವರು ಅದನ್ನು ಮಾಡ್ಕೊಳ್ತಾರೆ. ಮಾಡಿದ ನಂತರದಲ್ಲಿ ಸರ್ ಅದು ಮಂಜುನಾಥ್ ಅವರಿಗೆ ಕೇವಲ ಕುಟುಂಬದ ಇದಲ್ಲ, ಹಾಗಾಗಿ ಇಡೀ ಸಮಾಜ ಎಲ್ಲ
ನಾಡಿಗೆ ಸೇರಿದವರಾಗಿರೋದ್ರಿಂದ ಸಾರ್ವಜನಿಕರಿಗೂ ಕೂಡ ಅವರಿಗೆ ದರ್ಶನ ಮಾಡಬೇಕು ಅಂತ ನಮ್ಮ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಅದರ ಪ್ರಕಾರ ನಾವು ಸಾರ್ವಜನಿಕರಿಗೂ ಅವಕಾಶ ಇರುತ್ತೆ. ಅಂದರೆ ಸಂಬಂಧಿಕರು ಯಾರು ಬರಬೇಕು ಬರ್ತಾ ಇದ್ದಾರೆ ಮತ್ತು ಮೃತ ಪಾರ್ಥಿವ ಶರೀರ ಯಾರ್ಯಾರಿದ್ದಾರೆ ಅಂತ? ಪಾರ್ಥಿವ ಶರೀರ ಜೊತೆ ನಿನ್ನೆನೇ ಅವರ ಸಂಬಂಧಿಕರು, ಅವರ ಸಹೋದರ ಮತ್ತು ಇನ್ನೊಬ್ಬರು ಲೇಡಿ ರಿಲೇಟಿವ್ ಹೋಗಿದ್ದಾರೆ. ಅವರು ನಮ್ಮ ಜಿಲ್ಲಾಡಳಿತ ಇದಕ್ಕೆಲ್ಲ ಸಕಲ ವ್ಯವಸ್ಥೆಗಳನ್ನು ಮಾಡಿದೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.